ನಮಸ್ಕಾರ. ನಾನು ಡಾಕ್ಟರ್ ಶ್ರೀಮಂತ್, ಮಣಿಪಾಲ್ ಆಸ್ಪತ್ರೆಯ ಕ್ಯಾನ್ಸರ್ ಸೆಂಟರ್ನಲ್ಲಿ ಮೂಳೆ ಮತ್ತು ಮಾಂಸದ ಶಸ್ತ್ರಚಿಕಿತ್ಸೆ ತಜ್ಞನಾಗಿದ್ದೇನೆ. ಕ್ಯಾನ್ಸರ್ ಅನ್ನೋ ಕಾಯಿಲೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಹಲವಾರು ವಿಧಾನದ ಚಿಕಿತ್ಸೆಗಳು ಕಾಣಿಸ್ಕೊಳ್ತಾ ಇದೆ. ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ, ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ, ಅಥವಾ ಕ್ಷಯಕಿರಣ ರೇಡಿಯೋಥೆರಪಿ ಆಗಲಿ, ಇಲ್ಲದಲ್ಲಿ ಹೊಸ ಹೊಸ ಟೆಕ್ನಾಲಜಿ, ರೋಬೋಟಿಕ್ ಸರ್ಜರಿ ಅಥವಾ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂಥದ್ದು ಪ್ರೊಸೀಜರ್ಸ್ ಆಗಲಿ, ಎಲ್ಲ ಥರದ ಚಿಕಿತ್ಸೆ ಮೂಲಕ ಕ್ಯಾನ್ಸರ್ನ ಹೊಡೆದಾಕ್ಬೋದು ಇವಾಗ ನಾವು. ಬಟ್ ನಮ್ಮಲ್ಲಿ ಇದು ಟ್ರೀಟ್ಮೆಂಟ್ ಗುಣಮಟ್ಟ ಆಗಿದ್ದ ತಕ್ಷಣ ನಮಗೆ ಈ ಒಂದು ಪ್ರಶ್ನೆ ಏನು ಕೇಳ್ತಾರೆ ಅಂತಂತಂದರೆ, ನಮಗೆ ವಾಪಸ್ ಬರುತ್ತಾ, ಇದು ಮುಂದೆ ಬರ್ದಿರಂಗೆ ನೋಡ್ಕೋಬೋದಾ, ಆ್ಯಂಡ್ ಮುಂದೆ ಬಂದಲ್ಲಿ ಇದನ್ನು ಹೇಗೆ ನಾವು ಕಂಡುಹಿಡಿಬೋದು ಅಂತ. ಸೊ ಇದನ್ನು ನಾವು ಕಾಯಿಲೆ ಅಂತ ಹೇಳಲ್ಲ, ಇದು ಲೈಫ್ ಸ್ಟೈಲ್ ಥರ ಮಾರ್ಬಿಟ್ಟಿದೆ ಇವಾಗ. ಸೊ ಈ ಥರ ಇದ್ದಲ್ಲಿ ನಮಗೆ ನಾವು ನೋಡೋ ಸಾಧಾರಣ ಕಾಮನ್ ಕ್ಯಾನ್ಸರ್ಸ್ ಆಗಿದ್ದಲ್ಲಿ ಈ ಸ್ತನ, ಲಂಗು, ಮತ್ತು ಬ್ರೆಸ್ಟ್, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ, ಕಿಡ್ನಿ ಕ್ಯಾನ್ಸರ್ ಆಗಲಿ, ಈ ಹಲವಾರು ಜಾಗಗಳಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದ್ದವ್ರಿಗೂ ಮೂಳೆ ಮತ್ತು ಮಾಂಸಕ್ಕೆ ಹರಡೋ ಒಂದು ಸಾಧ್ಯತೆ ಇದೆ. ಅದು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಆದ್ರೂ ಆಗ್ಬೋದು. ಚಾನ್ಸ್ ಇರೋದು ಒಂದು 2-3% ಇರುತ್ತೆ. ಒಬ್ಬೊಬ್ಬರಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ, ಒಬ್ಬೊಬ್ಬರಲ್ಲಿ ಕಮ್ಮಿ ರಿಸ್ಕ್ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂತಂದ್ರೆ, ನಿಮ್ಮ ಡಾಕ್ಟರ್ ಹತ್ರ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೋತಾ ಇರಿ. ಮಾಡಿದಲ್ಲಿ ಇದನ್ನು ನಾವು ಚಿಕ್ಕದಾಗಿದ್ದಲ್ಲಿ ಹಿಡಿದಲ್ಲಿ ಇದಕ್ಕೆ ಇನ್ನೂ ಚಿಕಿತ್ಸೆ ಚೆನ್ನಾಗಿ ಗುಣಮಟ್ಟ ಮಾಡ್ಬೋದು. ನಮ್ಮ ಮೂಳೆ ಮತ್ತು ಮಾಂಸದ ತೊಂದರೆಗಳಲ್ಲೂ ನಾವು ಇದಕ್ಕೆ ಚಿಕಿತ್ಸೆ ಮಾಡಿದಲ್ಲೂ ಈ ಥರ ತೊಂದರೆ ಮುಂದೆ ಬರೋ ಸಾಧ್ಯತೆ ಇರುತ್ತೆ. ಹೈ ಗ್ರೇಡ್ ಇದ್ದಲ್ಲಿ 5-10% ರಿಸ್ಕ್ ಅಂತ ಹೇಳ್ತೀವಿ. ಇದು ಒಂದು 3-4 ವರ್ಷದೊಳಗೆ ಕಾಣಿಸ್ಕೊಳ್ಬೋದು ಅಂತ ಹೇಳ್ತೀವಿ. ಒಂದೊಂದು ಎವ್ರಿ ಪೇಷಂಟ್ಗೂ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದು ಯಾವ ಕ್ಯಾನ್ಸರ್ ಮೇಲೆ ಅಂತ. ಸೊ ಮುಂದೆ ಪ್ರಶ್ನೆ ಬರೋದು, ಇದು ಏನಕ್ಕೆ ಕಾಣಿಸ್ಕೋಬಹುದು, ಹೇಗೆ ಗೊತ್ತಾಗುತ್ತೆ ಅಂತ. ಮೊದಲನೇದು, ನೋವು ಅನ್ನೋದು ಕಾಣಿಸ್ಕೊಳುತ್ತೆ. ಆಪರೇಟ್ ಮಾಡ್ರೆ ಇಲ್ಲ ಚಿಕಿತ್ಸೆ ತಗೊಂಡ್ರೆ ಅಂಗದಲ್ಲಿ ನೋವು ಕಾಣಿಸ್ಕೊಂಡು ರೆಸ್ಟಲ್ಲಿ ಕಾಣಿಸ್ಕೊಂಡ್ರೆ ನಮಗೆ ಒಂದು ಸಂಶಯ ಬರುತ್ತೆ. ಬೇರೆ ಅಂಗಗಳಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇಲ್ಲ ಬೇರೆ ಆರ್ಗನ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಒಂದು ವಯಸ್ಸಲ್ಲಿದ್ದಾಗ ಬೇರೆ ಕಡೆ ಕಾಲು ನೋವು, ಮೊಣಕಾಲು ನೋವು, ಕೈ ನೋವು ಅಂತಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಡಾಕ್ಟರ್ ಹತ್ರ ತೋರಿಸಿ ಇದನ್ನು ಸ್ಕ್ಯಾನ್ ಮಾಡಿ ಚೆಕ್ ಮಾಡಿಸ್ತಾರೆ. ಇದ್ರ ಜೊತೆಗೆ ಗಡ್ಡೆ ಬೆಳ್ಕೊಳ್ಳೋದು. ಸೊ ನೋವು ಜೊತೆಗೆ ಗಡ್ಡೆ ಬೆಳ್ಕೊಂತು ಅಂತಂದ್ರೆ ಕಾಯಿಲೆ ವಾಪಸ್ ಬಂದಿದೆ ಅಂತ ಅನ್ಕೋತೀವಿ. ಇಲ್ಲ ಬೇರೆ ಕಡೆಯಿಂದ ಅಂದ್ರೆ ಈ ಬ್ರೆಸ್ಟ್, ಪ್ರಾಸ್ಟೇಟ್ ಇಲ್ಲ ಕಿಡ್ನಿ, ಥೈರಾಯ್ಡ್ ಇಂದ ಬೇರೆ ಅಂಗಕ್ಕೆ ಇಲ್ಲ ಮೂಳೆಗೆ ಹೋಗಿದೆ ಅಂತ ಹೇಳ್ತೀವಿ. ಸೊ ಇದನ್ನ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಇದನ್ನು ಬೇಗ ಕಂಡುಹಿಡಿದರೆ ಇದಕ್ಕೂ ಒಂದು ಚಿಕಿತ್ಸೆ ಮಾಡ್ಬೋದು. ಸ್ವಲ್ಪ ಕೇಸಸ್ ಅಂದ್ರೆ ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕಾಯಿಲೆಗಳು ಮೂಳೆ ಮಾಂಸದ ಗಡ್ಡೆ ಆಗಲಿ ಅಥವಾ ಬೇರೆ ಕ್ಯಾನ್ಸರ್ಸ್ ಆಗಲಿ ಸ್ಪೈನ್ ಕಾರ್ಡ್ಗೆ ಇಲ್ಲ ಸ್ಪೈನಲ್ ಬೋನ್ಸ್ಗೆ ಇಲ್ಲ ಸ್ಪೈನಲ್ ಕಾರ್ಡ್ಗೆ ಹೋಗಿ ಅದ್ರ ಮೇಲೆ ಒತ್ತಡ ಕೊಟ್ಟು ಕೈ ಕಾಲಿನ ಸ್ವಾಧೀನ ಹೋಗೋದು, ಪ್ಯಾರಲಿಸಿಸ್ ಆಗೋದು ಅಂತ ಒಂದು ಸಂದರ್ಭ ಬರ್ಬೋದು. ಅಂಥ ಟೈಮಲ್ಲೂ ಅದನ್ನು ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಟ್ಟು ಹಲವಾರು ವಿಧಾನಗಳಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ತುಂಬಾ ರೇರ್ ಆಗಂತಂದ್ರೆ 2 ಥರದ್ದು ನೋಡ್ತೀವಿ. ಒಂದು, ಕ್ಯಾಲ್ಸಿಯಂ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ, ಅಂಥದ್ರಿಂದ ಅವ್ರಿಗೆ ವೀಕ್ನೆಸ್, ಆಯಾಸ ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ, ಬ್ಲಡ್ ಕೌಂಟ್ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಇನ್ನೊಂದಷ್ಟು ಕಮ್ಮಿ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಮೂಗು ಪೆಟ್ಟಿಂದ ಮೂಳೆ ಒಡೆದೋಗೋದು, ಆಮೇಲೆ ಅವರು ಓಡಾಡಕ್ಕಾಗದೇ ಇರೋ ಸಂದರ್ಭ ಬರುತ್ತೆ. ಅಂಥ ಟೈಮಲ್ಲೂ ಕ್ಯಾನ್ಸರ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡಿದೆ ಅಂತ ಹೇಳ್ತೀವಿ. ಸೊ ಈ ಹಲವಾರು ಅಂಶಗಳನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಪೇಷಂಟ್ಸ್ನ ಎಜುಕೇಟ್ ಮಾಡ್ತೀವಿ. ನೀವು ಟ್ರೀಟ್ಮೆಂಟ್ ಆದಲ್ಲಿ ಮರ್ತು ಹೋಗ್ಬೇಡಿ, ಎಲ್ಲ ಚೆನ್ನಾಗಾಯ್ತು ಅಂತ ಅಂದು ನೀವು ನಮ್ಮನ್ನ ಹತ್ರ ಬರೋದು ನಿಲ್ಸಕ್ ಹೋಗ್ಬೇಡಿ. ನಿಮ್ಮ ಡಾಕ್ಟರ್ ಹತ್ರ ನೀವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಂಡಲ್ಲಿ ಈ ತರ ಅಂಶಗಳು ಏನಾರ ಕಾಣಿಸ್ಕೊಂಡಲ್ಲಿ ಇದಕ್ಕೆ ಟ್ರೀಟ್ಮೆಂಟು ಅತಿ ವೇಗವಾಗಿ ಕೊಟ್ಟು ಗುಣಮಟ್ಟ ಮಾಡ್ಬೋದು. ಥ್ಯಾಂಕ್ ಯು.